ವೆಲ್ ಮ್ಯಾಮ್ ಆಲ್ ಓಕೆ ವಿ ಶುಡ್ ರಿಯಲಿ ಅಪ್ರಿಶಿಯೇಟ್ ಬಿಕಾಸ್ ಈ ಒಂದು ಸಮಯದಲ್ಲೂ ಕೂಡ ಬಂದಿದ್ರ ಅಂತ ಹೇಳಿದ್ರೆ ನಮಗ್ ಬಹಳ ಖುಷಿ ಆಗುತ್ತೆ ಅಂಡ್ ದ ಲವ್ ಟುವರ್ಡ್ಸ್ ಸಿನಿಮಾ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಹೆಂಗೆ ಲೈಕ್ ಕನ್ನಡ, ತೆಲುಗು, ಭೋಜ್ಪುರಿ ಮತ್ತೆ ಕನ್ನಡ ರೌಂಡಿಂಗ್ಸ್ ಗಳು ಹೇಗಾಗ್ತಾ ಇದೆ? ಇನ್ಫ್ಯಾಕ್ಟ್ ನಂಗೆ ಒಬ್ರು ಕೇಳಿದ್ರು, ಎಸ್ಪೆಷಲಿ ಮೈ ಭೋಜ್ಪುರಿ ಅವರು ಮೀಡಿಯಾದವರು, क्या मैडम आप तो एक सुपरस्टार बन रही थी हमारी यहाँ पे इंडस्ट्री में और अब शादी कर रही है and now they are like they were waiting for me after the wedding. ನಾನು ಇನ್ನೊಂದು ಸಿನಿಮಾ ಮುಗಿಸ್ಕೊ ಬಂದೆ. ಟೋಟಲ್ 3 ಸಿನಿಮಾ ಆಯ್ತು ನಂದಲ್ಲಿ. 4 ಭೋಜ್ಪುರಿಯ ಸಲ್ಮಾನ್ ಖಾನ್ ಅಂತಾನೆ ಫೇಮಸ್. ಎಕ್ಸಾಕ್ಟ್ಲಿ, ಪವನ್ ಸಿಂಗ್ ಅವ್ರ ಜೊತೆಗೆ. ಸೊ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್. 4ನೇ ಸಿನಿಮಾ ಶೂಟಿಂಗ್ ಅದಿನ್ನೂ ರಿಲೀಸ್ ಆಗಿಲ್ಲ. ಆ ಸಿನಿಮಾ ಶೂಟಿಂಗ್ ಮದ್ವೆ ಆದ್ಮೇಲೆ ಹೋಗಿ ಲಂಡನ್ ಅಲ್ಲೇ ಶೂಟ್ ಮಾಡಿ ಬಂದೆ, ನಾನು ಮುಗಿಸ್ ಬಂದೆ. ಸೊ ಅವ್ರು ಅನ್ಕೊಂಡ್ರು ಓಕೆ ಫೈನ್, ಮದ್ವೆ ಆದ್ಮೇಲೆ ಇವ್ರ ಸಿನಿಮಾ ಬಿಡಲ್ಲ, ಮಾಡ್ತಾರೆ. ಸೊ ದೇರ್ ವಾಸ್ ಅ ಹೆಡ್ಲೈನ್ ವಿಚ್ ಕೇಮ್, साउथ की हीरोइन जो भोजपुरी की सुपरस्टार बन रही थी हर्षिका पूर्णच्चा शादी कर ली ಅಂತ. ಅದಾದ್ಮೇಲೆ ದೇ ವರ್ ರಿಲೀವ್ ದಟ್ ಇನ್ನೊಂದು ಸಿನಿಮಾ ಮಾಡಿದೆ, ದಟ್ ಮೀನ್ಸ್ ಮತ್ತೆ ಸಿನಿಮಾ ಮಾಡ್ತೀನಿ ಅಂತ. ಇವಾಗ ದೇ ಗಾಟ್ ಟು ನೋ ಐ ಆಮ್ ಪ್ರೆಗ್ನೆಂಟ್. ಸೊ they were like अभी एक और ಸಿಹಿ ನ್ಯೂಸ್ के साथ आ गई ಈ ತರ. ಸೊ ಐ ಆಮ್ ಲೈಕ್ ಹೆಂಗ್ ಅನ್ಸುತ್ತೆ ಅಂದ್ರೆ ಎಲ್ಲಾ ಭಾಷೆಯಿಂದ ಈ ಪ್ರೀತಿ ಇಷ್ಟೊಂದು ಒಂದು ಅಟೆನ್ಷನ್ ಸಿಗ್ತಾ ಇದೆ ಅಂದ್ರೆ ರಂಗನಾಥ್, ದಟ್ಸ್ ಬಿಕಾಸ್ ಆಫ್ ನಮ್ ಕೆಲ್ಸ. ನಾವು ಕೆಲ್ಸನೇ ಮಾಡ್ಲಿಲ್ಲ, ನಾವು ಏನೋ ಪರವಾಗಿಲ್ಲ ಪ್ರಮೋಷನ್ಸ್ ಎಲ್ಲ ಬೇಡ, ಸಿನಿಮಾ ಹೆಂಗ್ ಬೇಕ್ ಹಂಗಾಗ್ಲಿ ಅಂತ ಅನ್ಕೊಂಡ್ ಬಂದ್ಬಿಟ್ಟಿದ್ರೆ ಇಷ್ಟು ವರ್ಷ, ಐ ಡೋಂಟ್ ಥಿಂಕ್ ಹರ್ಷಿಕಾ ಪೂರ್ಣಚ್ಚ ಅಂತ ನನ್ನ ಹೆಸರು ಮಾಡ್ತಿರ್ಲಿಲ್ವೇನೋ, ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ ಸಸ್ಟೈನ್ ಆಗ್ತಿರ್ಲಿಲ್ವೇನೋ. ನಾನು ಪ್ರತಿ ಸಿನಿಮಾನ ನನ್ನ ಸಿನಿಮಾ, ಈ ಸಿನಿಮಾಗೆ ನಾನು ನನ್ನ ಕಡೆಯಿಂದ ಏನ್ ಬೆಸ್ಟ್ ಮಾಡಬಹುದು ಅಂತ, ಭೋಜ್ಪುರಿಯಲ್ಲಿ ಇನ್ಫ್ಯಾಕ್ಟ್ ಪ್ರಮೋಷನ್ ಮಾಡಲ್ಲ ಅವರು, ಆದ್ರೂ ನಾನ್ ನನ್ನ ಕೈಲಾದಷ್ಟು ಆನ್ಲೈನ್ ಅಲ್ಲಿ ಮಾಡಕ್ಕಾಗತ್ತಾ, ಏನ್ ಮಾಡಕ್ಕಾಗುತ್ತೆ ನಾನ್ ಮಾಡ್ತಾ ಇದ್ದೆ. ಸೊ that is how I have been. ಸೊ ನನ್ಗೆ ಇವಾಗ ಈ ಫೇಸ್ ಅಲ್ಲೂ ಕೂಡ ನನ್ನ ಸಿನಿಮಾ ಒಂದು ರಿಲೀಸ್ ಬರ್ತಾ ಇದೆಯಲ್ಲ, ಅದಕ್ಕಿಂತ ಖುಷಿ ವಿಚಾರ ಬೇಕಾ? ಇಲ್ಲಾಂದ್ರೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಮನೇಲೆ ಕೂತ್ಕೋಬೇಕು, ರೆಸ್ಟ್ ಮಾಡ್ಬೇಕು, ಅದೇ ಆಗ್ತಿರುತ್ತೆ. ನನ್ಗೆ ಈ ತರದ್ ಒಂದು ಆಕ್ಟಿವಿಟಿ ಸಿಕ್ತಲ್ಲ, ಪ್ರಮೋಷನ್ ಮಾಡೋದು ನನ್ನ ಸಿನಿಮಾದು. ಸೊ ನಾನು ಅದನ್ನ ಪಾಸಿಟಿವ್ ಆಗಿ ತಗೊಂತಾ ಇದೀನಿ. ಅಂಡ್ ಎಲ್ಲೋ ಒಂದ್ ಕಡೆ ನಾನ್ ಹೆಲ್ದಿ ಆಗಿದ್ದಷ್ಟು ಬೇಬಿ ಹೆಲ್ದಿ ಆಗಿರುತ್ತೆ, ಆಕ್ಟಿವ್ ಆಗಿದ್ದಷ್ಟು ಬೇಬಿ ಆಕ್ಟಿವ್ ಆಗಿರುತ್ತೆ. ಸೊ ಐ ಆಮ್ ಹ್ಯಾಪಿ. ಅಂಡ್ ವೇಣು ಸರ್ ಅವರು ಮ್ಯಾಮ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡುವಂತ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ನಿಮ್ಮ ಒಂದು ಪಾತ್ರದ ಪರಿಚಯ ಸರ್ ಈ ಒಂದು ಮೂವಿನಲ್ಲಿ. ಸೊ ಫಸ್ಟ್ ಇವರು ಮೇಡಮ್ ಜೊತೆ ಸ್ಕ್ರೀನ್ ಶೇರಿಂಗ್ ಅಂದಾಗ ಶಿ ವಾಸ್ ಸೋ ಲೈಕ್ ಡೌನ್ ಟು ಅರ್ತ್. ಇಷ್ಟು ಇರ್ತಾರ ಇವರು ಸಿನಿಮಾ ಮಾಡಿದವರು ಅದೊಂದು ಏನೋ ಇತ್ತು ಮನಸ್ಸಲ್ಲಿ. ಬಟ್ ತುಂಬಾ ನನ್ಗೆ ಕಂಫರ್ಟ್ ಮಾಡಿದ್ಮೇಲೆ ನನಗೆ ಅವ್ರ ಜೊತೆ ವರ್ಕ್ ಮಾಡೋದು ತುಂಬಾ ಈಸಿ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಲಕ್. ಫಸ್ಟ್ ಟೈಮ್ ಫೈಟ್, ಸಾಂಗ್, ಡ್ಯಾನ್ಸ್, ಕಾಮಿಡಿ ನಾನಿ ಸರ್ ಜೊತೆ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೆಲ್ಲ ಸಿಗುತ್ತೆ ಅಂತ. ಸಿಕ್ಕಿದ್ರೆ ಇನ್ನು ಏನಿಲ್ಲ, ಎಲ್ಲ ಸಿಕ್ಕಿದೆ. ಓಕೆ, ಹಾರರ್ ಕಾಮಿಡಿ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಆಗುತ್ತೆ ಆಕ್ಚುಲಿ? ಕಾಮಿಡಿ ಇಷ್ಟ. ಓಕೆ, ಬೇಸಿಕಲಿ ಯಾವ ಜಾನರ್ ಫಿಲ್ಮ್ಸ್ ಗಳನ್ನ ನೋಡೋದಕ್ಕೆ ನಿಮಗೆ ಇಷ್ಟ ಜಾಸ್ತಿ? ಆಕ್ಷನ್, ಕಾಮಿಡಿ, ಹಾರರ್. ಓಕೆ, ಅಂಡ್ ಸಿನ್ಸ್ ನೀವು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿರೋದ್ರಿಂದ ಐ ಆಮ್ ಆಸ್ಕಿಂಗ್ ಯು ದಿಸ್, ಎಷ್ಟು ಡಿಫರೆನ್ಸಸ್ ಗಳನ್ನ ನೋಡ್ತೀರಾ ನೀವು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ವರ್ಕಿಂಗ್ ಸ್ಟೈಲ್ ನಲ್ಲಿ? ನಾಟ್ ಕಂಪೇರಿಂಗ್, ಜಸ್ಟ್ ದಟ್. ಗೊತ್ತಾಯ್ತು. ಸಿ ಕಂಪ್ಯಾರಿಟಿವ್ಲಿ ಈಗ ನಮ್ಮ ಕನ್ನಡ ಸಿನಿಮಾ ಕಂಪೇರ್ ಮಾಡಿದ್ರೆ ಭೋಜ್ಪುರಿಯಲ್ಲಿ ನಂಬರ್ ಆಫ್ ಡೇಸ್ ಶೂಟ್ ತುಂಬಾ ಕಡಿಮೆ. ಸೊ ಅವ್ರು ಹೆಂಗ್ ಪ್ಲಾನ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ ದೇ ಆರ್ ಸೋ ಗುಡ್ ಅಟ್ ಅಂದ್ರೆ ಒಂದೇ ಸ್ಕೆಡ್ಯೂಲ್ ಮಾಡೋದು ಅನ್ನೋದ್ರಲ್ಲಿ ದೇ ಆರ್ ಎಕ್ಸ್ಟ್ರೀಮ್ಲಿ ಗುಡ್. ಇವಾಗ 40 ದಿನ ಅಂತ ಹೇಳಿದ್ರೆ 40 ದಿನಾನೇ. ಸೊ ಇಮ್ಯಾಜಿನ್ ನನ್ಗೆ ಮೇ 1ರಿಂದ ಜೂನ್ 10 ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಅದು ಮೇ 1ರಿಂದ ಜೂನ್ 8ಕ್ಕೆ ಮುಗಿಬಹುದು, ಆದ್ರೆ 12ಕ್ಕೆ ಮುಗಿಬಹುದು, ಅದ್ರ ದಾಟಿ ಮುಗಿಯಲ್ಲ, ಅದಕ್ ಮುಂಚೆ ಮುಗಿಯುತ್ತೆ. ಸೊ ದಾಟ್ ವೆಲ್ ಪ್ಲಾನ್ಡ್ ದೇ ಆರ್. ಬಟ್ ನಮ್ಮಲ್ಲಿ ಏನಂದ್ರೆ ಟೆಕ್ನಾಲಜಿ ಆಗ್ಲಿ ಮತ್ತೆ ಇನ್ನೊಂದಷ್ಟು ಈವನ್ ಐ ಥಿಂಕ್ ಈವನ್ ಬಜೆಟ್ ವೈಸ್ ನಾವು ವಿ ಆರ್ ಮಚ್ ಹೈಯರ್ ದೆನ್ ದೇರ್ ಸಿನಿಮಾ.
ಇವಾಗ ತುಂಬಾ ಮಾಡ್ತಾ ಇದಾರೆ, ಇವಾಗ ತುಂಬಾ ಖರ್ಚು ಮಾಡ್ತಾ ಇದಾರೆ ಭೋಜ್ಪುರಿಯಲ್ಲೂ. ಬಟ್ ನಮ್ದು ಈಗ ಹೆಂಗಾಗೋಗಿದೆ, KGF ಮಟ್ಟಕ್ಕೆ ಹೋಗಿರೋದ್ರಿಂದ ನಮ್ಮ ಸಿನಿಮಾಗಳಲ್ಲಿ ಶೆಡ್ಯೂಲ್ ಅಂತ ಹೇಳಿದ್ರೆ ಒಂದೊಂದು ವರ್ಷ ಸಿನಿಮಾ ಆಗ್ತಾ ಇದೆ. ಶೂಟಿಂಗ್ ಅಷ್ಟು ಟೈಮ್ ತಗೊಂಡು ಒಂದೊಂದು ಶಾರ್ಟ್ ಡೀಟೇಲಿಂಗ್ ಆಗಿ ತುಂಬಾ ಚೆನ್ನಾಗಿ ತೆಗಿಬೇಕು ಅನ್ನೋದೊಂದು ಬಂದಿದೆ, ವಿಚ್ ಇಸ್ ಐ ಡೋಂಟ್ ಸಿ ಇಟ್ ಆಸ್ ಅ ಡಿಫರೆನ್ಸ್, ಐ ಸಿ ಇಟ್ ಆಸ್ ಅ ಗ್ರೋತ್. ಸೊ ನಮ್ ಇಂಡಸ್ಟ್ರಿ ಆ ಮಟ್ಟಕ್ಕೆ ಬೆಳೀತಾ ಇದೆ ಅನ್ನೋ ಒಂದು ಖುಷಿ ಇದೆ ನನಗೆ. ಬಟ್ ಭೋಜ್ಪುರಿ ಫಾರ್ ಅ ರೀಜನಲ್ ಇಂದ ಬಂದು ಅವರು ಈ ಮಟ್ಟಕ್ಕೆ, ಅಂದ್ರೆ ಇವಾಗ ಅವ್ರ ಹಾಡುಗಳು, ಅವರ ಸಿನಿಮಾಗಳು ಹಿಟ್ ಆಗ್ತಾ ಇರೋದು, ಅವರು ಒಂದು ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ ಅಂಡ್ ದೇ ಆರ್ ಟೇಕಿಂಗ್ 10 times ಫ್ರಮ್ ದಟ್. ಸೊ ದಟ್ ಈಸ್ ಒಂದು ತುಂಬಾ ಖುಷಿ ನನಗೆ, ಒಂದು ಬೆಳೀತಾ ಇರುವಂತ ಒಂದು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡೋದು. ಯಾಕಂದ್ರೆ ಅವರ ಹಾಡುಗಳು 1 billion 500 million ಮಿನಿಮಮ್ ರೀಚ್ ಆಗುತ್ತೆ ಸಾಂಗ್ಸ್ ಎಲ್ಲ. ಸೊ ಯು ಸಿ ಎನಿಬಡಿ, ಈಗ ನಮ್ ಬೆಂಗಳೂರಲ್ಲಿ ಕೆಲಸ ಮಾಡೋ ಎನಿ ಲೇಬರ್ ಕ್ಲಾಸ್, ಯು ಗೋ ದೆಮ್ ಅಂಡ್ ಆಸ್ಕ್ ಪವನ್ ಸಿಂಗ್ ಹಾಡು, ದೇ ಸ್ಟಾರ್ಟ್ ಸಿಂಗಿಂಗ್ ಆ ತರ. ಸೊ ಆ ಮಟ್ಟದ ಒಂದು ರೀಚ್ ಇದೆಯಲ್ಲ, ದಟ್ ಐ ಆಮ್ ವೆರಿ ಹ್ಯಾಪಿ. ಸೊ ನಾನು ಯಾವ ಇಂಡಸ್ಟ್ರಿಯಲ್ಲೂ ಆರ್ಟಿಸ್ಟ್ ಗೆ ಅವರ ಕಷ್ಟ ಇದ್ದೇ ಇದೆ, ನಾವು ಪಡ್ಬೇಕಾಗಿರೋ ಕಷ್ಟ ಸೇಮ್ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ಅಲ್ಲಿ ಬೇಗ ಮುಗ್ದೋಗುತ್ತೆ ಅಂತ. ಅಂದ್ರೆ ಈಗ ಒಂದ್ ಡೇಟ್ ಕೊಟ್ಟಿದ್ದೀನ, ಆ ಡೇಟ್ ಮುಗಿಸ್ಬಿಡ್ತಾರೆ, ಕಳಿಸ್ಬಿಡ್ತಾರೆ ವಾಪಸ್ ಬೆಂಗಳೂರಿಗೆ. ದೆನ್ ಐ ಕ್ಯಾನ್ ಡೂ ಮೈ ಫಿಲ್ಮ್ಸ್ ಹಿಯರ್. ಸೊ ದಟ್ ಇಸ್ ಅ ಗುಡ್ ಥಿಂಗ್ ಅಬೌಟ್ ಭೋಜ್ಪುರಿ. ಓಕೆ. ಅಂಡ್ ಹಗ್ಗ ಫಿಲ್ಮ್ ಅಲ್ಲಿ ಅನುಮಾಮ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದಿರಾ? ಅವ್ರ ಎಷ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ನಾನು ಅದೇ ಹೇಳ್ತಾ ಇದ್ದೆ ಅನುಮಾನ್ಗೆ, ಬಿಕಾಸ್ ಮೋರೋಲೆಸ್ ನಾವಿಬ್ರು ಸ್ವಲ್ಪ ಒಂದೇ ತರ, ವಿ ಬೋತ್ ಆರ್ ವೆರಿ, ಏನ್ ಹೇಳೋದು, ವೆರಿ ಸಿಮಿಲರ್. ಅದೇ ಅವರು ಇವತ್ತು ಇನ್ನೊಂದು ಸಿಮಿಲಾರಿಟಿ ಗೊತ್ತು, ಅವ್ರದ್ದು ದೇವಗಣ ಅಂತೆ, ನಂದು ದೇವಗಣ. ಸೊ ಎಲ್ಲೋ ಒಂದ್ ಕಡೆ ಕ್ಯಾರೆಕ್ಟರಿಸ್ಟಿಕ್ಸ್ ವೈಸ್ ಕೂಡ ವಿ ವೆರಿ ನೈಸ್ ಟು ಈಚ್ ಅದರ್ ಅಂಡ್ ಟು ಅದರ್ ಪೀಪಲ್ ಆಲ್ಸೋ. ಸೊ ನಾನು ಮುಂಚಿಂದಾನೇ ಐ ಹ್ಯಾವ್ ಬಿನ್ ಸೀಯಿಂಗ್ ಹರ್ ಅಂಡ್ ನಾನು ಐ ಯೂಸ್ ಟು ಆಲ್ವೇಸ್ ಅಡೋರ್ ಹರ್. ಅವಾಗ ಐ ಯೂಸ್ ಟು ಟೆಲ್ ಲೈಕ್ ದ ಸ್ವೀಟೆಸ್ಟ್ ಪರ್ಸನ್, ಲೈಕ್ ಯು ನೋ, ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಇಮೇಜ್, ಒಳ್ಳೆ ಹುಡುಗಿ, ಒಂದು ಪಾಪದ ಹುಡುಗಿ ತರದ್ದು ಒಂದು ಇಮೇಜ್ ಯು ಹ್ಯಾವ್ ಅಂತ ಹೇಳ್ಕೊಂಡು, ಅದ್ರ ನಂತರ ಇಫ್ ಸಮ್ವನ್ ಇಸ್ ರಿಲೇಟಿಂಗ್ ಟು ದ್ಯಾಟ್, ಇಟ್ ಕಮ್ಸ್ ಟು ಮೀ. ಎಲ್ಲ ಮೀಡಿಯಾದವ್ರಿಗೆಲ್ಲ ಫ್ರೆಂಡ್ಲಿ, ಎವ್ರಿ ಒನ್ ಟಾಕ್ಸ್ ಟು ಮೀ ನೈಸ್ಲಿ, ಎಲ್ಲ ಇಲ್ಲ ಹರ್ಷಿಕಾ ಪೂರ್ಣಚ ಇಸ್ ಅ ನೈಸ್ ಗರ್ಲ್ ಅಂತ ಹೇಳ್ಕೊಂಡು. ಸೊ ಐ ಕೀಪ್ ಟೆಲ್ಲಿಂಗ್ ಹರ್, ಒಂದು ಸಿಮಿಲಾರಿಟಿ ಇದೆ ನಂದು ನಿಮ್ಗೂ ಅಂತ ಹೇಳ್ಕೊಂಡು. ಬಟ್ ಈ ಸಿನಿಮಾದಲ್ಲಿ ಐ ವಾಸ್ ವೆರಿ ಹ್ಯಾಪಿ, ಯಾಕಂದ್ರೆ ನಮ್ಮ ಶುರು ಮಾಡಿದಾಗ ನಾವಿಬ್ರೆ ಶುರು ಆಗಿದ್ದು, ಪೋರ್ಷನ್ಸ್ ಶೂಟಿಂಗ್ ನಮ್ದೇ ಶುರು ಆಗಿದ್ದು. ಅವಾಗ ಡೈರೆಕ್ಟರ್ ಹೇಳ್ತಾ ಇದ್ರು, ಮೇಡಮ್ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ವಿಚ್ ಕಮ್ಸ್ ಇನ್ ದ ಫ್ಲಾಶ್ ಬ್ಯಾಕ್. ಸೊ ಇನ್ ದಟ್ ಕ್ಯಾರೆಕ್ಟರ್ ವಿ ವಾಂಟ್ ಸಂಬಡಿ ವೆರಿ ಪವರ್ಫುಲ್, ಪರ್ಫಾರ್ಮೆನ್ಸ್ ವೈಸ್ ಪವರ್ಫುಲ್ ಆಗಿರ್ಬೇಕು. ಅದೇ ರೀತಿ ಅವರು ಒಂದು ಸೀನಿಯರ್ ಆಗಿರ್ಬೇಕು, ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಇರ್ಬೇಕು. ಅಂದ್ರೆ ಅವ್ರ ಹೆಸರನ್ನ ಯಾರು ಕೇಳಿದ್ರು ಇವ್ರು ಯಾರು ಅಂತ ಕೇಳೋಂಗಿರ್ಬಾರ್ದು. ಶಿ ಶುಡ್ ಬಿ ಅ ರೆಕಗ್ನೈಸ್ಡ್ ಆಕ್ಟರ್. ಸೊ ಒಂದಷ್ಟು ರೆಫರೆನ್ಸಸ್ ಯಾರಾದ್ರೂ ನಿಮ್ ಮನ್ಸಲ್ಲಿರೋರು, ಐ ಹ್ಯಾಡ್ ಟೇಕನ್ ಹರ್ ನೇಮ್ ಅಂಡ್ ಫ್ಯೂ ಅದರ್ ಆಕ್ಟ್ರೆಸಸ್ ನೇಮ್. ಬಟ್ ಎಷ್ಟು ಪರ್ಫೆಕ್ಟ್ ಆಗಿ ಅವ್ರ ಪ್ಲೇಸ್ ಆದ್ರು ಅಂದ್ರೆ ಆ ಪಾತ್ರಕ್ಕೆ, ಎವ್ರಿ ಒನ್ ಇಸ್ ಹ್ಯಾಪಿ. ಅಂಡ್ ಖುಷಿ ಆಗೋದೇನಂದ್ರೆ ಅವರು ಅದನ್ನ ಹೆಗಲ್ ಮೇಲೆ ಇಟ್ಕೊಂಡಿದ್ದಾರೆ, ನನ್ ಸಿನಿಮಾ ಹಗ್ಗ ಅಂತ. ಅಂಡ್ ಈಗ ಅವರು 25 ವರ್ಷ ಇಂಡಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿ ಈ ಸಮಯದಲ್ಲಿ ಈ ತರದ್ ಒಂದ್ ಸಿನಿಮಾ ಅವರಿಗೆ ಇಸ್ ಅ ಮೈಲ್ ಸ್ಟೋನ್. ಸೊ ಅದು ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಫಾರ್. ಸೊ ನಿಮ್ದು PUC ಬಂದಿದ್ದು 2008 ಅಲ್ಲ? ಎಸ್. 2008 ನಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ? ಬಿಸ್ನೆಸ್. ಹರ್ಷಿಕಾ ಅವರ ಮೂವೀಸ್ ಗಳನ್ನ ನೀವು ಅವಾಗ ನೋಡಿದ್ರಾ ಹೇಗೆ ಅಂತ? ಬಿಸ್ನೆಸ್ ಅಲ್ಲಿ ಇದ್ದಾಗ ಆ ಪರ್ಟಿಕ್ಯುಲರ್ ಟೈಮ್ಸ್ ಅಲ್ಲಿ ತುಂಬಾ ಕಡಿಮೆ ನೋಡ್ತಾರೆ. ಯಾವತ್ತಾದ್ರೂ ಅನ್ಕೊಂಡಿದ್ರ ಹರ್ಷಿಕಾ ಅವ್ರ ಜೊತೆಗೆ ನಾನು ಕೂಡ ಆಕ್ಟ್ ಮಾಡ್ತೀನಿ ಅಂತ? ಓಕೆ. ಬಟ್ ಆಪರ್ಚುನಿಟಿ ಬಂದಾಗ ನಿಮ್ಗೆ ಹೇಗೆ ಅನಿಸ್ತು? ವಾಟ್ ವಾಸ್ ಯರ್ ರಿಯಾಕ್ಷನ್? ನಿಮ್ಗೆ ಹರ್ಷಿಕಾ ಪೂರ್ಣಚ್ ಅವ್ರ ಹೀರೋಯಿನ್ ನನ್ ಜೊತೆಗೆ ಅಂತ ಹೇಳಿದ ತಕ್ಷಣ ಓಕೆ. ಸೊ ಆಪರ್ಚುನಿಟಿ ಹೇಗೆ ಬಂತು ಸರ್ ನಿಮಗೆ? ಯಾರ ಕಡೆಯಿಂದ ಬಂತು? ಇವ್ರನ್ನ ಅವಿನಾಶ್ ಮತ್ತೆ ರಾಜ್ನ ಅಪ್ರೋಚ್ ಮಾಡಿದ್ರು. ಓಕೆ. ಇಂಟ್ರೆಸ್ಟ್ ಇದೆ. ಓಕೆ. ಹಾಗಾಗಿ ಅವರು ಅಷ್ಟರಲ್ಲಿ ಎರಡನೇದು ಪ್ರಾಜೆಕ್ಟ್ ಪ್ಲಾನ್ ಮಾಡ್ತಿದ್ರು. ನಾನು ನಿಮ್ ಜೊತೆನೆ ಮಾಡ್ತೀನಿ ಅಂತ ಹೇಳಿ. ಓಕೆ. ಅಂಡ್ ದ ಹೋಲ್ ಟೀಮ್ ನಿಮ್ ಮೇಲೆ ಒಂದು ಪ್ರೀತಿನ ತೋರಿಸ್ತಾ ಇರೋದಕ್ಕೆ ನಿಜವಾಗ್ಲೂ ಕೂಡ ನಮಗೆ ಖುಷಿ ಆಗುತ್ತೆ. ಬಿಕಾಸ್ ಸ್ಟೇಜ್ ಮೇಲೆ ಕರೆದು ಒಂದು ನಿಮಗೆ ಸೀಮಂತ ಮಾಡ್ತಾರೆ, ದಟ್ ವಾಸ್ ವೆರಿ ಸ್ವೀಟ್. ಅಂಡ್ ಈ ಟೈಮ್ ನಲ್ಲೂ ಕೂಡ ನೀವು ಬರ್ತೀರಾ ಅಂತ ಹೇಳಿದ್ರೆ ಸ್ಪೆಷಲ್ ಕೇರ್ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಅವಿನಾಶ್ ಅವರು ಕರೆದಾಗ ನಿಮ್ ರೆಸ್ಪಾನ್ಸ್ ಹೇಗಿರ್ತಾ ಇತ್ತು?
ಇದಕ್ಕ ಪ್ರೆಸ್ ಮೀಟ್ ಗ ಇಲ್ಲ ಸಿನಿಮಾ promotions ಗೆನೆ usually, ಹಾ. ಸೊ ಬೇಸಿಕಲಿ ಎಲ್ಲಾನು ರಂಗನಾಥ್ ಎಷ್ಟು ನನ್ ಖುಷಿ ಆಗುತ್ತೆ, ಯಾಕಂದ್ರೆ ಎಷ್ಟು ಅವ್ರ ಮನ್ಸಲ್ಲಿ ನನ್ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ನನಗೆ ಯಾವ್ದೇ ಐಡಿಯಾ ಇರ್ಲಿಲ್ಲ ಇವ್ರು ಸ್ಟೇಜ್ ಮೇಲೆ ಸೀಮಂತ ಮಾಡ್ತಾರೆ ಅಂತ, ನನಗೆ 1% ಅಷ್ಟು ಐಡಿಯಾ ಇರ್ಲಿಲ್ಲ. ಅವಿನಾಶ್ ಅವರು ಏನೇನೋ ಹೇಳ್ತಾ ಇದ್ರು, ಮೇಡಮ್ ನಿಮ್ಗೆ ಇಷ್ಟ ಆಗಿರೋ ಊಟ ಹೇಳಿ ಅವರೆಲ್ಲ ಮಾಡ್ಕೊಂಡ್ ಬರ್ತಾರಂತೆ ಅಂತೆಲ್ಲ. ಅವಾಗ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಓಕೆ ಪ್ರೆಸ್ ಮೀಟ್ ಎಲ್ಲ ಮುಗಿದ್ಮೇಲೆ ಮೇ ಬಿ ಎಲ್ಲರೂ ನನ್ಗೆ ಕೂರಿಸ್ಬಿಟ್ಟು ಊಟ ಮಾಡಿಸ್ತಾರ ಅನ್ಸುತ್ತೆ ಅಂತ ನನ್ ಮೈಂಡ್ ಅಲ್ಲಿ. ನೋಡಿದ್ರೆ ಸ್ಟೇಜ್ ಮೇಲೆ ನಾನು ಕೂತ್ಕೊಂಡಿದೀನಿ, ಅಲ್ಲೇ ಕೂರಿಸ್ತಾ ಇದಾರೆ, ಅಲ್ಲೂ ನಿಂತ್ಕೊಳಕ್ ಬಿಡ್ತಾ ಇಲ್ಲ, ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ನೋಡ್ಸಿ ಟೇಬಲ್ ಇಡ್ತಾ ಇದಾರೆ ಸೀಮಂತ. ಇಫ್ ಯು ಸಿ ಮೈ ಎಕ್ಸ್ಪ್ರೆಷನ್ ದೇರ್ ಐ ಆಮ್ ಲೈಕ್ ಶಾಕ್, ಏನ್ ಆಗ್ತಾ ಇದೆ ನನಗೆ ಐಡಿಯಾ ಕೂಡ ಇರ್ಲಿಲ್ಲ ದಟ್ ದೇ ಡೂಯಿಂಗ್ ಸಮಥಿಂಗ್ ಲೈಕ್ ದಿಸ್. ದಟ್ ಇಸ್ ಅ ವೆರಿ ವೆರಿ ಸ್ವೀಟ್ ಜೆಸ್ಚರ್ ನನ್ಗನ್ಸಿದ್ದು. ಯಾಕಂದ್ರೆ ಪ್ರತಿಯೊಬ್ಬ ಹೆಣ್ಮಗಳು ಒಂದು ತಾಯ್ತನಕ್ಕೆ ಎಂಟರ್ ಆದಾಗ ತುಂಬಾ ಎಮೋಷನ್ಸ್ ನಡೀತಾ ಇರುತ್ತೆ ನಮ್ ಮನ್ಸಲ್ಲಿ. ಚಿಕ್ಕ ವಿಷಯಕ್ಕೆ ಬೇಜಾರಾಗುತ್ತೆ, ಖುಷಿ ಆಗುತ್ತೆ. ಟ್ಯಾಂಟ್ರಮ್ಸ್ ಅಂತ ಅಲ್ಲ, ತುಂಬಾ ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತಲ್ಲ ಬಾಡಿಯಲ್ಲಿ. ಒಂದು ಚಿಕ್ಕ ಕಾಂಪ್ಲಿಮೆಂಟ್ ಕೊಟ್ರೆ ಖುಷಿ ಆಗ್ಬಿಡುತ್ತೆ, ಚಿಕ್ಕದೇನೋ ಹೇಳಿದ್ರೆ ಬೇಜಾರಾಗ್ಬಿಡುತ್ತೆ, ಲೈಕ್ ಅಳು ಬಂದ್ಬಿಡುತ್ತೆ. ಇಟ್ಸ್ ಕಾಮನ್ ಈ ಪ್ರೆಗ್ನೆನ್ಸಿಯಲ್ಲಿ ಬಿಕಾಸ್ ಆಫ್ ದ ಹಾರ್ಮೋನ್ಸ್. ತುಂಬಾ ಹಾರ್ಮೋನಲ್ ಚೇಂಜ್. ಅದಕ್ಕೆ ಹೇಳ್ತಾರೆ ಬಸ್ರಿ ಹೆಣ್ಮಕ್ಳಿಂದ ದೂರ ಇರ್ಬೇಕು ಅಂತ. ಯಾಕಂದ್ರೆ ನೀವ್ ಒಂದ್ ಸ್ವಲ್ಪ ಅವ್ರಿಗೆ ಬೇಜಾರಾಗೋದು ಹೇಳಿದ್ರು ಅದು ಒಂಥರ ಮನ್ಸಲ್ಲಿ ಇಟ್ಕೊಂಡು ಅವ್ರು ಕೊರಗ್ತಾ ಇರ್ತಾರೆ. ಸೊ ಎಷ್ಟಾಗತ್ತೆ ಅಷ್ಟು ಖುಷಿಯಾಗಿ ಇಡ್ಬೇಕು ಅವ್ರನ್ನ ಅಂತ. ಇಲ್ಲಿ ನನಗೆ ಖುಷಿ ಆಗೋದೇನಂದ್ರೆ ಪಾಪ ಇವರೆಲ್ಲ ಬೇಜಾರ್ ಮಾಡೋದ್ ಬಿಡಿ, ದೇ ಆರ್ ಟ್ರೈಂಗ್ ಟು ಕೀಪ್ ಮಿ ಸೋ ಕಂಫರ್ಟಬಲ್. ಈ ಪ್ರಮೋಷನ್ ಕೂಡ ನಮ್ಮನೆಗೆ ಹತ್ರ ಆಗೋ ಲೊಕೇಶನ್ ಅಲ್ಲೇ ಇಟ್ಕೊಂಡ್ರು ಎಲ್ಲರೂ. ಪಾಪ ಹನುಮ ಕಮ್ಸ್ ಫ್ರಮ್ ಯಲಹಂಕ, ಆದ್ರೆ ನಮ್ಮನೆಗ್ ಪಕ್ಕ ಆಗೋದಿರ್ಲಿ, ಹರ್ಷಿ ಟ್ರಾವೆಲ್ ಮಾಡೋದ್ ಬೇಡ. ಬಿಕಾಸ್ ನ್ಯಾಚುರಲಿ ದಿಸ್ ಇಸ್ ದ ಲಾಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ. ತುಂಬಾ ಏನ್ ಹೇಳೋದು, ಇಟ್ಸ್ ನಾಟ್ ಈಸಿ ಈ ಟೈಮಲ್ಲಿ ಟ್ರಾವೆಲ್ ಮಾಡಬಾರ್ದು. ಅದಕ್ಕೆ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಟೀಮ್ ಅವ್ರು ಪ್ಲಾನ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ, ಇಷ್ಟು ಪ್ರೀತಿ ಗಳಿಸಿದೀನಲ್ಲ ಅಂತ ಸಾರ್ಥಕ ಅನ್ಸುತ್ತೆ.